ಶನೇಶ್ವರನಿಗೆ ನಾವುಗಳು ಏನು ಹೇಳ್ತೀವಿ, ಇಬ್ಬರು ಹೆಂಡತಿಯರು, ಇಬ್ಬರು ಮಕ್ಕಳು. ಶನೇಶ್ವರನಿಗೆ ನೀಲ ಅಂತಕ್ಕಂಥವಳು ಒಬ್ಬಳು ಹೆಂಡತಿ. ಅದಕ್ಕೋಸ್ಕರ ನೀಲಾಂಬರಿ ಅವಳಾಗಿರ್ತಕ್ಕಂಥವಳು ಬಹಳ ಮುಖ್ಯ. ಮಾಂಧಿ ಅಂತಕ್ಕಂಥವಳು ಒಬ್ಬಳು, ಶನಿಗೆ ಮಾಂಧಿ ಅಂತಕ್ಕಂಥ ಒಬ್ಬಳು. ಆ ಮಾಂಧಿಗೆ ಮಂಧ ಅಂತಕ್ಕಂಥ ಒಂದು ಮಗ, ನೀಲ ಅಂತಕ್ಕಂಥವನಿಗೆ ನಾವೇನಂತೀವಿ ಗುಳಿಕ ಅಂತಕ್ಕಂಥ ಒಂದು ಮಗ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 2 ವಿಶೇಷವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಛಾಯ, ಮಾರ್ಥಾಂಡ, ಸಂಭೂತ ಅಂತ ಕರಿತೀವಿ. ಸಂಭೂತ ಅನ್ನೋದು, ಮಾರ್ಥಾಂಡ ಅನ್ನೋದು ಇಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ಛಾಯಾ ಅನ್ನೋಳು ತಾಯಿ. ತಾಯಿನೇ 2 ಭಾಗವಾಗ್ತಾಳಂತೆ, ಒಂದು ಬಿಸಿಲು, ಒಂದು ಕತ್ಲು. ಸೂರ್ಯನಿಗೆ ಇಬ್ಬರು ಹೆಂಡತಿಯರಿದ್ದ ಹಾಗೆ ಒಬ್ಬಳು ನೆರಳೇ ಬಿಟ್ಟು ಹೊಟ್ಟೋದ್ಲು ಅಂತ ಹೇಳ್ತಾಳೆ. ಆವಾಗ ಶನೇಶ್ವರನ ಸ್ಮರಣೆ ಮಾಡಿಕೊಂಡು ಇವರು ಮಗಳಾಗಿ ಹುಟ್ಟಲಿ ಅಂತ ಪ್ರಾರ್ಥನೆ ಮಾಡ್ಕೊತಾನೆ. ಅದಕ್ಕೆ ಮಾರ್ಥಾಂಡ, ಸಂಭೂತ ಅಂತ ಇಬ್ಬರು ಹೆಣ್ಣು ಮಕ್ಕಳು. ಇವನಿಗೆ ಒಟ್ಟು 4 ಮಕ್ಕಳು, 2 ಹೆಂಡತಿಯರು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅದಕ್ಕೆ ಪ್ರತಿ ಸಲಿನೂ ನಾವುಗಳೇನು ಹೇಳ್ತೀವಿ, ಗುಳಿಕ ಕಾಲ ಅಂತ ಬಂದಾಗ ಶನಿಯ ಮಗನ ನೆನೆಸ್ಕೋಬೇಕು. ಜಾತಕದಲ್ಲಿ ಮಾಂಧಿ ಅಂತಕ್ಕಂಥದ್ದು ಬಂದಾಗ ಹೆಂಡತಿ ನೆನೆಸ್ಕೋಬೇಕು. ಮಂದ ಅಂತಕ್ಕಂಥದ್ದು ಮಗ. ಅಂದರೆ ಅಕಸ್ಮಾತ್ ಎಲ್ಲಾದರೂ ಮಂದ ಕೂತ್ಕೊಂಡ್ಬಿಟ್ಟಿದ್ರೆ ಮಂದಗತಿ ಆಗ್ಬಿಡುತ್ತೆ ಜೀವನ ಪೂರ್ತಿ. ಆ ನೀಲ ಅನ್ನೋಳು ಯಾವಾಗ ನೆನೆಸ್ಕೋಬೇಕು ಅಂದರೆ ಸಂಧ್ಯಾ ಕಾಲದಲ್ಲಿ ಶನೇಶ್ವರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ನೀರು. ಅದಕ್ಕೆ ಆ ಸೂರ್ಯ ಅಸ್ತವಾಗೋ ಸಮಯದಲ್ಲಿ ಬೆಳಕನ್ನು ಮನೆಯೊಳಗೆ ಇಟ್ಕೋಬೇಡಿ. ಪಶ್ಚಿಮದಿಂದ ಯಾವುದೇ ಬೆಳಕು ಮನೆ ಒಳಗೆ ಬರುತ್ತೆ, ಪ್ರವೇಶ ಆಗತ್ತಂದ್ರೆ ನೀಲ. ನೀಲ ಅಂದ್ರೇನೋ, ನೀಲಮೇಘಶ್ಯಾಮ. ಆ ನೀಲವಾಗಿರ್ತಕ್ಕಂಥ ವರ್ಣ ಒಳಗೆ ಬಂದ್ಬಿಡ್ತು ಅಂದರೆ ಹಣ್ಣಾಗೋಗಿರ್ತಕ್ಕಂಥ ಶನಿ ಹೋಗಲ್ಲ ಬೇಗ, ನಿಧಾನ. ಮೊದಲೇ ಶನೇಶ್ವರ ಅದರಲ್ಲಿ ನೀಲ ಅನ್ನೋಳು ಮನೆಯೊಳಗೆ ಬಂದ್ಬಿಟ್ರೆ ಅವನ ಹೆಂಡತಿ ಅವನು ಅಲ್ಲೇ ಮಂದ ಕೂತ್ಕೊಂಡ್ಬಿಡ್ತಾನೆ. ಮಾಂಧಿ, ಮಂದ ಎಲ್ಲವೂ ಇವನು ಕುಟುಂಬಗಳೇ. ಗುಳಿಕ ಕಾಲದಲ್ಲಿ ಯಾವ ಕಾಲಕ್ಕೂ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ವಿಧಿವಿಧಾನಗಳು ಗೊತ್ತೇ ಇಲ್ಲ. ಮಾರ್ಥಾಂಡ ಅನ್ನೋಳು ಯಾವ ಕಾಲಕ್ಕೂ ನಾವುಗಳು ಅವನು ಹೊರಡಬೇಕಾದ್ರೆ ಒಳ್ಳೇದು ಮಾಡಿ ಹೋಗೋದು ಇಬ್ಬರು ಹೆಣ್ಮಕ್ಳು, ಮಾರ್ಥಾಂಡ, ಸಂಭೂತ. ಸಂಭೂತ ಅಂತಕ್ಕಂಥ ಮಗಳು ಯಾವತ್ತಾದರೂ ಏನು ಮಾಡ್ತಾಳೆ, ಮೊದಲು ಕಷ್ಟ ಬಂದು ಆಮೇಲೆ ಸುಖವನ್ನು ಕೊಡೋಳು ಸಂಭೂತ. ಮಾರ್ಥಾಂಡ ಅಂದರೆ ಮೊದಲು ವಿಶೇಷವಾಗಿ ಕಷ್ಟ ಬದಲು ಸುಖವನ್ನು ಕೊಡೋದು, ಆಮೇಲೆ ಕಷ್ಟವನ್ನು ಕೊಡೋದು. ಯಾವ ಕಾಲಕ್ಕೂ ನಾವು ಮಾರ್ಥಾಂಡ ಆಗೋದು ಬೇಡ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಏನು ಹೇಳೋದು ಅಂದರೆ, ಕಷ್ಟ ಮೊದಲು ಬಂದ್ಬಿಡ್ಲಿ. ಯಾವತ್ತು ಶನೇಶ್ವರ ಬರ್ತಾನೆ ಕಷ್ಟ ಮೊದಲು ಬಂದ್ಬಿಡಿ, ಹೋಗ್ಬೇಕಾದ್ರೆ ಸುಖ ಕೊಟ್ಟೋದ್ರೆ ಹಬ್ಬ ನೆಮ್ಮದಿ ಅಂತ. ಯಾಕೆಂದರೆ ಬದುಕಿ ನಾವು ಕಾಲಕ್ಕೂ ಕೆಡಬಾರ್ದು. ಕೆಟ್ಟಬೇಕಾದ್ರೆ ಬದುಕಬಹುದು, ಬದುಕಿ ಕೆಟ್ಟುಬಿಟ್ರೆ ಜೀವನದಲ್ಲಿ ಕೋಟ್ಯಾಧೀಶ್ವರ ಆಗಿರೋನು ಬೀದಿಗೆ ಬಂದ್ಬಿಟ್ರೆ ಬಹಳ ಕಷ್ಟಪಡ್ತಾನೆ. ಯಾಕೆಂದ್ರೆ ಅವ್ನು ಮೊದಲಿಂದ ಕೋಟ್ಯಾಧೀಶ್ವರ ಆಗಿದ್ದ ಅಭ್ಯಾಸ, ಎಲ್ಲೂ ಯಾವ ಕಾಲಕ್ಕೂ ನಾವು ಆಹಾ ಓಹೋ ಅಂತಿದ್ದವನು. ಆದರೆ ನಾನು ಒಂದು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಈ ವಿಶೇಷವಾಗಿರ್ತಕ್ಕಂಥ ಮೇ 6ರಿಂದ ಮೇ 18 ಇಡೀ ಜಗತ್ತಿನ ಸಂಹಾರಕ್ಕೋಸ್ಕರ ಜಗನ್ಮಾತೆ ಆದಿಶಕ್ತಿ ಬರ್ತಾ ಇದ್ದಾಳೆ ಭೂಮಿಗೆ. ಮೇ 12ನೇ ತಾರೀಕು ಮಹಾ ನವಗ್ರಹಗಳಾಗಿರ್ತಕ್ಕಂಥ ನವ ಆವರಣಗಳಲ್ಲಿ ವಾಸವಾಗಿರ್ತಕ್ಕಂಥ 9 ನವದುರ್ಗೆಯರಿಗೆ ಶ್ರೀ ನವದುರ್ಗಾ ಮಹಾಯಾಗವನ್ನು ನಾನು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ಆಚರಿಸ್ತಿರೋದ್ರಿಂದ ಜಗನ್ಮಾತೆಗೆ ಸ್ವಾಗತಿಸಿದ್ದೀನಿ. ಈ ದಿನ ಆ ಶನೇಶ್ವರನ ಜೊತೆ ಕೂಡ ಸ್ಮರಣೆ ಮಾಡ್ಕೊತೀನಿ. ಏನು ಅಂದರೆ, ಖಂಡಿತವಾಗಲೂ ಶನೇಶ್ವರ ಈ ಎಲ್ಲ ದುರಹಂಕಾರ ಪಟ್ಟಿದಾರಲ್ಲ, ಎಲ್ಲರೂ ಕಷ್ಟಪಟ್ಟು ಸುಖವನ್ನು ಪಟ್ಟರೆ ಒಳ್ಳೆಯದು. ಸುಖವನ್ನು ಪಟ್ಟು ಕಷ್ಟಪಟ್ಟರೆ ಅಂದರೆ ಬದುಕಿ ಕೆಡ್ತಾರೆ ಅನ್ನೋಲ್ಲ. ನಿಜವಾಗ್ಲೂ ಕೋಟ್ಯಾಧೀಶ್ವರರು ಯಾರ್ಯಾರು ಆಗಿದ್ದಾರೆ, ಯಾರ್ಯಾರು ದುರಹಂಕಾರದಿಂದ ಮೆಡಿದ್ದಾರೆ, ಅಟ್ಟಾಸದಿಂದ ಮೆರಿತಕ್ಕಂಥ ಯಾವುದೇ ರಾಜಕಾರಣ ವ್ಯಕ್ತಿ ಇರಲಿ, ಇವರಿಗೆಲ್ಲ ಶನಿ ಆವರಿಸ್ಕೊಳ್ಳಿ. ಇಡೀ ಭಾರತ ದೇಶ ಅಲ್ಲ, ಭೂಮಂಡಲದ ಅಷ್ಟು ಜನ ದುಷ್ಟ ಸಂಹಾರವಾಗಲಿ, ಜಗತ್ತೆಲ್ಲ ಸಂರಕ್ಷಣೆ ಮಾಡಿ ರಾಮರಾಜ್ಯವನ್ನು ಆಗಿರ್ತಕ್ಕಂಥ ಆ ಜಗನ್ಮಾತೆ ಕೃಪಾಕಟಾಕ್ಷ ಖಂಡಿತವಾಗ್ಲೂ ಬರಲಿ ಅಂತ ಈ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ವಸಿಷ್ಠ ಮಹರ್ಷಿಗಳು ಇಂದ್ರನಿಗೆ ಹಾಕಿರ್ತಕ್ಕಂಥ ಶಾಪವನ್ನು ಇದೇ ಭೂಮಂಡಲದಲ್ಲಿ ಆಗಲಿ ಅಂತಕ್ಕಂಥ ಸಂಭೂತವಾಗಿ ಅನುಗ್ರಹವನ್ನು ಪಡಿಬೇಕು. ಅದಕ್ಕೆ ಮಾರ್ಥಾಂಡ ಅಂದ್ರೇನೋ, ಜನ್ಮ ಜನ್ಮದಲ್ಲಿ ಮಾರ್ಥಾಂಡ ಅಂದರೆ ಆಗತಕ್ಕಂಥದ್ದು ಆಗದೇ ಇರೋದು, ಆಗದೇ ಇರೋದನ್ನು ಆಗಿಸ್ತಕ್ಕಂಥದ್ದು ಆ ದುರ್ಗೆ ಮತ್ತು ಶನೇಶ್ವರನ ಮಾತ್ರ. ಅಂತಹ ಒಂದು ಕರ್ಮಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಹೇಳಿದ್ರು ಬುದ್ಧಿ ಬರದೆ, ಎಷ್ಟು ಜನನ ಅನ್ಯಾಯ ಮಾಡಿಕೊಂಡು, ಎಷ್ಟು ಜನ ದೌರ್ಜನ್ಯ ಮಾಡಿಕೊಂಡು, ಎಷ್ಟು ಜನ ಭೂಮಿಗಳನ್ನು ಕಬಳಿಸ್ಕೊಂಡು, ಎಷ್ಟು ಜನಕ್ಕೆ ಅನ್ಯಾಯಗಳನ್ನು ಯಾವ ಕಾಲಕ್ಕೂ ಓಡಿಸ್ಬಿಟ್ಟು, ಅವ್ರ ದುಡ್ಡುಗಳನ್ನ ಅವ್ರ ಆಸ್ತಿಗಳನ್ನ ದೋಚಿಬಿಟ್ಟು ಅವರ ಸ್ಥಾನದಲ್ಲಿ ನೀವಿದ್ದುಕೊಂಡು ಇಂಥದೆಲ್ಲ ಮಾಡಿರತಕ್ಕಂಥ ಪಾಪಕರ್ಮಗಳು ಎಷ್ಟು ಹೆಚ್ಚಾದರೂ ತುಂಬಿದ ಕೊಡ ತುಳುಕಲ್ಲ ಅಂತಕ್ಕಂಥ ಜನಗಳ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಕ್ಕಂಥ ನೀವುಗಳು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಜಗತ್ತು ಸಂರಕ್ಷಣೆ ಮಾಡಮ್ಮ, ಭೂಮಿಗೆ ಹೇಗಿದ್ರು ಬರ್ತಾ ಇದೆಯಾ, ಬಹಳ ಸಂತೋಷ. ಶನೇಶ್ವರನ ಸ್ಟ್ರಿಕ್ಟ್ ಆಫೀಸರ್ ಇದ್ದ ಹಾಗೆ ಶನಿ ಜಯಂತಿಯಲ್ಲಿ ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆದ್ದರಿಂದ ನೀವುಗಳು ವಿಶೇಷವಾಗಿರ್ತಕ್ಕಂಥ ಈ ಸಂಕೀರ್ತನವನ್ನು ನಾವು ಜನ್ಮ ಪೂರ್ತಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಅವಕಾಶಕ್ಕೆ 1180 ಜನಕ್ಕೆ ಮಾತ್ರ ಸೇವೆ ಅವಕಾಶ.
ಅದು ಮಾರ್ಚ್ 7ನೇ ತಾರೀಕಿಂದ ಮಾರ್ಚ್ 30ನೇ ತಾರೀಕೊಳಗೆ ಪರಿಪೂರ್ಣವಾಗಿ ಆಗೋಗ್ತಕ್ಕಂಥ ವಿಚಾರ. ಅದಾದಮೇಲೆ ಸೇವಾಕರ್ತರು ಅನ್ಸ್ಕೊಳ್ತಾರೆ ಅಷ್ಟೇ ಹೊರತು ಸಾರ್ವಜನಿಕರಿಗೆ ಎಲ್ರಿಗೂ ಸ್ವಾಗತ, ಎಲ್ರಿಗೂ ಆ ಜಗತ್ ಶಕ್ತಿಯನ್ನು ನೋಡ್ತಕ್ಕಂಥ ಅವಕಾಶ, 9 ಆವರಣ ದೇವತೆಗಳಿಗೆ ಆ ಶಕ್ತಿಯನ್ನು ಸೇರ್ತಕ್ಕಂಥ ಅವಕಾಶ. ಯಾರ್ಯಾರಿಗೆ ದುಷ್ಟ ಸಂಹಾರ ಆಗಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಡುತ್ತೋ, ಎಷ್ಟು ಜನ ನೊಂದು ಬೆಂದು ಹೋಗಿದ್ದಾರೋ, ಎಷ್ಟು ಜನಕ್ಕೆ ದಾರಿದ್ರ್ಯ ಬಂದು ಹೋಗಿದೆಯೋ, ಆ ದಾರಿದ್ರ್ಯವನ್ನು ಓಡಿಸ್ತಕ್ಕಂಥ ಪ್ರಪಂಚಕ್ಕೆ ಈ ದಿನಕ್ಕೆ ಪರಿಪೂರ್ಣವಾಗಿ ಸ್ಮರಣೆ ಮಾಡ್ಕೋಬೇಕು. ಇದಾದ ಮೇಲೆ 8 ತಿಂಗಳಲ್ಲಿ ವಿದ್ಯುತ್ ಹೊರಟೋಗುತ್ತೆ. ಆ ವಿದ್ಯುತ್ ಹೊರಟೋಗೋಕ್ಕೆ ನಾವೆಲ್ಲ ದೀಪವನ್ನು ಹಚ್ಚಿದ್ದೀವಿ. ಜಗನ್ಮಾತೆ ಪ್ರಳಯವಾಗುತ್ತೆ, ಇದಕ್ಕೆಲ್ಲ ಕಾಪಾಡು ಅಂತ. ಆದರೆ ಅದು ಫಿಕ್ಸೆಡ್ ಡಿಪಾಸಿಟ್ ಆಗುತ್ತೆ. ಖಂಡಿತವಾಗ್ಲೂ ಜಗನ್ಮಾತೆ ನಮಗೆ ಎಲ್ಲರಿಗೂ ಆಕಾಶ ಮಾರ್ಗದಲ್ಲಿ ಬಂದಿರತಕ್ಕಂಥ ಹೀಗೆ 6ನೇ ತಾರೀಕಿಂದ 18ನೇ ತಾರೀಕೊಳಗೆ ಪಾದಾರವಿಂದವನ್ನು ಭೂಸ್ಪರ್ಶವನ್ನು ಮಾಡಿ ಅವಳ ಶಕ್ತಿಗಳನ್ನು ತೋರಿಸ್ತಾಳೆ. ಶನೇಶ್ವರನ ಕರ್ಮಗಳನ್ನು, ನಮ್ಮೆಲ್ಲರ ಕರ್ಮಗಳನ್ನು ಪರಿವರ್ತನೆ ಮಾಡ್ತಾಳೆ. ಇದು ಸತ್ಯ. ಅಂಥ ಒಂದು ಸತ್ಯಕ್ಕೆ ನೀವೆಲ್ಲ ಸಿದ್ಧರಾಗಿರಿ. ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ಎಂದಿಗೂ ಸಾಗ್ತಾ ಇರತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳಿ. ಆದರೆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆಯಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಯಾವುದೇ ಕಾರ್ಯಕ್ಕೆ ನೀವು ಇನ್ನು ಮೇಲೆ ಎಲ್ಲೂ ಕರೆ ಮಾಡಬೇಕಾಗಿಲ್ಲ. ಎಂತೆಂಥ ನಂಬರ್ಗಳು ಕೊಟ್ಟಿದ್ದೀನೋ, ಎಲ್ಲೆಲ್ಲಿ ನಂಬರ್ಗಳನ್ನು ಯಾವ್ಯಾವ ಸಂಕೇತವಾಗಿ ಕೊಟ್ಟಿರತಕ್ಕಂಥ ಸಂಖ್ಯೆ ನಂಬರ್ಗಳು ಕೊಟ್ಟಿದ್ದೀನೋ ಎಲ್ಲ ಬಿಟ್ಟು ಬಿಸಾಕಿ. ಯಾಕೆಂದರೆ ಬಹಳ ಜನ ದುರುಪಯೋಗಗಳನ್ನ ಪಡಿಸ್ಕೊಂಡ್ಬಿಟ್ರು. ಬಹಳ ಜನ ಎಲ್ಲ ರೀತಿಯಾದ ದುರುಪಯೋಗವನ್ನು ಪಡಿಸ್ಕೊಂಡು ಎಲ್ಲ ರೀತಿಯಾದ ದೌರ್ಜನ್ಯಗಳನ್ನ ಮಾಡಿಬಿಟ್ರು. ಆದ್ದರಿಂದ ನಿಮಗೆ ಇವತ್ತಿನ ದಿವಸ ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ಇನ್ನು ಮೇಲೆ ಯಾರಿಗೂ ಯಾವ ರೀತಿಯಾದ ಅನ್ಯಾಯಗಳನ್ನು ಆಗದೇ ಇದ್ದ ಹಾಗೆ ನೇರವಾಗಿ ನಾನೇ ಸಂಪೂರ್ಣವಾಗಿ ಸಂಪರ್ಕಿಸ್ತಕ್ಕಂಥ ಅವಕಾಶವನ್ನು ಇಟ್ಕೊತೀನಿ. ಯಾಕೆಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಒಂದು ಆಮೆ ಎಷ್ಟಪ್ಪ, ಒಂದು 50 ರೂಪಾಯಿ ಅಂತ ಇಟ್ಕೊಳ್ಳೋಣ. ಆ ಪುಟ್ಟ ಆಮೆ ಒಂದು 50 ರೂಪಾಯಿ ಅಂದರೆ ಎಷ್ಟಕ್ಕೆ ಮಾರ್ತಾರಪ್ಪ? 30 ರೂಪಾಯಿಗೆ ಮಾರ್ತಾರ್ರಿ. ಆ 300 ರೂಪಾಯಿ ಸೇರ್ಕೊಂಡು ಮಾರ್ತಾರೆ. ಏನು ಆ 30 ರೂಪಾಯಿನ 50 ರೂಪಾಯಿಗೆ ಮಾರೋದು, 50 ರೂಪಾಯಿದು 300 ರೂಪಾಯಿಗೆ ಮಾರೋದು. ಬೇಜಾರಲ್ವೇ? ದೌರ್ಜನ್ಯ ಅಲ್ವೇ? ಯಾರೋ ಬದುಕಲಿ ಅಂದರೆ ಸಂತೋಷ, ಒಂದು ದಿವಸಕ್ಕೆ ಬದುಕಬೇಕು. ಇಡ್ಲಿ ವಡೆ ದೋಸೆ ಪೂರಿ ಎಲ್ಲ ಇವತ್ತು ತಿಂದುಬಿಟ್ರೆ ಯಾವ್ದಾರ ಒಂದು ದಿವಸಕ್ಕೆ ಹಬ್ಬ ಇಡ್ಲಿ ಅಂದರೆ ಜೊತೆಗೆ ಏನೋ ಚಟ್ನಿ ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ನೀವು 10 ರೂಪಾಯಿಂದ 12 ರೂಪಾಯಿ ಮಾರ್ಕೊಳ್ಳಿ ಲಾಭಕ್ಕೆ ಅಂದ್ಬಿಟ್ಟು ಅದನ್ನು ಬಿಟ್ಟು ಎಷ್ಟೊಂದು ದೌರ್ಜನ್ಯ ಮಾಡಿದ್ರೆ ಪಾಪ ಬೇರೆಯವ್ರು ಏನು ಮಾಡ್ತಾರೆ? ಏನೋ ನಾನು ಹೇಳಿದೆ ಅಂದ್ಬಿಟ್ಟು ಸಂತೋಷಪಟ್ಟು ತೊಗೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ತೊಗೊತಾರೆ ಹೊರತು ಯಾವ ಕಾಲಕ್ಕೂ ನಿಮ್ಮ ಹತ್ರ ಹೋಗ್ಬಿಟ್ಟು ಜಾಸ್ತಿ ಅನ್ಸ್ಕೊಳ್ಳೋದಲ್ಲ. ಹೂನವರು ನಂಬ್ತಿರೋ ಬಿಡ್ತಿರೋ ಮೈಸೂರಲ್ಲಿ ಪಾಪ ಏನಾಗೋಗಿದೆ ಅಂದರೆ, ನಾನು ಅವತ್ತು ಕನಕಾಂಬರ ಹಾಕ್ಬಿಟ್ಟು ಲಕ್ಷ್ಮೀನಾರಾಯಣ ಹೃದಯ ಮಾಡ್ಕೊಳ್ಳಿ, ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಏನು ಮಾಡಿದ್ರೆ ಅಲ್ಲಿರ್ತಕ್ಕಂಥ ಹೂವು 3000 ರೂಪಾಯಿ ಕಿಲೋ. ಅಯ್ಯೋ ಪಾಪ ಅವರೆಲ್ಲ ಏನು ಮಾಡಿದ್ರು? ಆದರೂ ಹಾಕಿದ್ರು. ಪಾಪ ಏನು ಮಾಡ್ತೀರಾ? ಒಂದು ಲಕ್ಷ್ಮೀ ಪೂಜೆ ಮಾಡಲಿ ಅಂತ ಕನಕಾಂಬರ ಹೂನ 3000 ರೂಪಾಯಿ ಕಿಲೋ ನೀವು ಮಾಡಿಬಿಟ್ರೆ ಪಾಪ ಅವ್ರು ಏನು ಮಾಡಬೇಕು? ಹೀಗಾಗೋಯ್ತು. ಒಂದು ಮಳ 150 ರೂಪಾಯಿ ಮಾರಿಬಿಟ್ರಿ, ಎಷ್ಟು ಬೇಜಾರಾಗುತ್ತೆ. ಏನೋ ಒಂದು ಕನಕಾಂಬರಕ್ಕೆ ಒಂದು ಮಳಕ್ಕೆ 150 ರೂಪಾಯಿ ನೀವು ಮಾರಿದ್ರೆ ಆಗ ದೌರ್ಜನ್ಯ. ಅದಕ್ಕೆ ಇನ್ನು ಮೇಲೆ ಡಿಸೈಡ್ ಮಾಡಿದ್ದೀನಿ, ಇನ್ನು ಮೇಲೆ ನಾನು ಯಾವುದೇ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳೋ ವಿಚಾರಗಳನ್ನ ಏನಾಗಿದ್ರೆ ಇನ್ನು ಮೇಲೆ ಎಲ್ಲರೂ ಸಂಕ್ಷಿಪ್ತವಾಗಿ ಸಂಸ್ಥೆಯ ಮುಖಾಂತರವೇ ಸಿಗತ್ತೆ. ಇನ್ನೆಲ್ಲೂ ಸಿಗಕ್ಕೆ ಅವಕಾಶವಿಲ್ಲ. ಯಾಕೆಂದರೆ ಅದು ಗೊತ್ತೇ ಇರಲ್ವಲ್ಲ. ಆದ್ದರಿಂದ ರಹಸ್ಯ ಮಾರ್ಗದಲ್ಲಿ ನೀವು ನೇರವಾಗಿ ಸಂಸ್ಥೆಗೆ ಬರ್ಬೋದು. ಏನೇ ಇದ್ರೂ ನನ್ನೇ ಕೇಳಬಹುದು, ವಿಚಾರನೂ ಅಲ್ಲೇ ತಿಳ್ಕೊಬೋದು. ಬರ್ಕೊಳ್ಳಿ 08022748669 08022748669. ಇದು ಸಂಸ್ಥೆದಾಗಿರೋದ್ರಿಂದ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಮಾತ್ರ ಕಚೇರಿಗಳು. ಬೇರೆ ಸಮಯದಲ್ಲೆಲ್ಲ ಬೇಕಾಷ್ಟು ಕೆಲಸ ಇರುತ್ತೆ. ಈ ಸಮಯದಲ್ಲಿ ಏನೇನು ಬೇಕಾದರೂ ಎಷ್ಟೊತ್ತು ಬೇಕಾದರೂ ಕೇಳ್ಕೊಳ್ತಕ್ಕಂಥ ಅವಕಾಶ. ಶನೇಶ್ವರ ವಾಕಿಂಗ್ ಹೊರಟಿದ್ದಾನೆ. ಆ ವಾಕಿಂಗ್ ಹೋಗಾಗ ನಾವುಗಳು ಅವನ ಹಿಂದೆ ಹೋಗಬೇಕಾ ಬೇಡವಾ? ಎಲ್ಲಿಗೆ ವಾಕಿಂಗ್ ಹೊರಟಿದ್ದಾನೆ ಅಂದ್ಕೊಂಡ್ರೆ, ನಾರದ ಮಹಾಮುನಿಗಳ ಜೊತೆಗೆ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ.